ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫೆಸ್ಟಿವಲ್ ವ್ಲಾಗ್. ಆದರೆ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಕಮ್ ಲೆಟ್ಸ್ ಎಂಜಾಯ್. ನೋಡ್ತಾ ಇರ್ಬೋದು ಮನೆಯಲ್ಲೆಲ್ಲ ಬೆಳಗ್ಗೆ ಹೇಗಿದೆ ಇನ್ನು ಅಂತ. ಆಮೇಲೆಲ್ಲ ಹೋಗ್ತಾ ಇರುತ್ತೆ. ನಾನು ಎದ್ದು ವಿಡಿಯೋ ಎಲ್ಲ ಮಾಡ್ತಾಯಿದ್ದೀನಿ. ಅಮ್ಮ ಅಪ್ಪ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಈ ಕಡೆ ತರಕಾರಿ ಎಲ್ಲ ರೆಡಿ ಆಗ್ತಾಯಿದೆ, ಅಂದರೆ ಕಟ್ ಹಾಕ್ತಾಯಿದ್ದೆ ಅಡುಗೆಗೆ. ನೋಡಿ ಅಡುಗೆ ಮನೆಯ ಸ್ಥಿತಿ ಹೇಗಿದೆ ಅಂತ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇವಾಗ ಮಾವಿನ ಹಣ್ಣು ಎಲೆ ಎಲ್ಲ ಅಲ್ಲೇ ಇದೆ, ಎಲ್ಲ ಹಾಕಿ ರೆಡಿ ಮಾಡಬೇಕು. ರಂಗೋಲಿನ ನೋಡ್ಕೊಂಡು ಬರೋಣ. ಕ್ವಿಕ್ಕಾಗಿ ರೆಡಿಯಾಗಿದೆ. ನನ್ನ ಕೈಯಿಂದ ರಂಗೋಲಿ ಹೇಗಿದೆ ಅಂತ ನೋಡಿ. ಅಷ್ಟೊಂದೇನು ಚೆನ್ನಾಗಿ ಬಿಡಿಸಲ್ಲ, ಆದರೂ ತಕ್ಕ ಮಟ್ಟಿಗಿದೆ ಅಲ್ಲ. ಮತ್ತು ಬನ್ನಿ ಒಳಗೆ ಹೋಗೋಣ. ರಂಗೋಲಿ ಎಲ್ಲ ಕಡೆ ಆಗಿದೆ. ಇವಾಗ ಸ್ನಾನ ಆಗಿ ರೆಡಿಯಾಗಿ ಮನೆಯದ್ದು ದೇವ್ರ ಮನೆ ಎಲ್ಲ ಮಾಡಿ ಅಡುಗೆ ಮನೆ ಕಡೆ ಬಂದಿದ್ದೀವಿ. ನಮ್ಮ ಮನೇಲಿ ಇವತ್ತು ಹಬ್ಬದ ಸ್ಪೆಷಲ್ ಸುಮ್ಮನೆ ಹಂಗೆ ಪಲಾವ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಫಸ್ಟ್ ಒಗ್ಗರಣೆಗೆಲ್ಲ ಹಾಕಿ ಅದು ಸ್ವಲ್ಪ ಬಿಸಿ ಆಗೋ ತನಕ ಇದ್ದು, ಆಮೇಲೆ ಈರುಳ್ಳಿ ಗೋಲ್ಡಿಶ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ದೆನ್ ನೆಕ್ಸ್ಟು ಫುಲ್ ಅದು ಗೋಲ್ಡಿಶ್ ಬರೋ ತನಕ ಕಾಯ್ದು ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಇದಾದಮೇಲೆ ನೆಕ್ಸ್ಟು ತರಕಾರಿ ಮತ್ತು ನಾವು ಸೋಯಾಬೀನ್ನ ಹಾಕಿ ಇದು ಮಾಡೋಣ ಅಂತ ಸೋಯಾಬೀನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದು ನೆಕ್ಸ್ಟು ಇವಾಗ ತರಕಾರಿ ಎಲ್ಲ ಹಾಕಾದ್ಮೇಲೆ ಅದನ್ನ ಹಾಕೋದು. ಇವಾಗ ಸ್ವಲ್ಪ ತಿರುಗಿಸ್ಕೊಂಡು ಅದೊಂದು ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ಈರುಳ್ಳಿ ಎಲ್ಲ ಅದ್ರದ್ದು ಫ್ಲೇವರ್ನೆಲ್ಲ ಬಿಟ್ಟಾದಮೇಲೆ ತರಕಾರಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅಮ್ಮ ಹೇಳ್ಕೊಟ್ಟಿದ್ದು, ಅದಕ್ಕೆ ಹಾಕ್ತಾಯಿದ್ದೀನಿ ನನಗೆ. ಅದಾದಮೇಲೆ ಸೋಯಾಬೀನು. ಆ್ಯಕ್ಚುಲಿ ಸೋಯಾಬೀನ್ನ ಸ್ವಲ್ಪ ಜನ ನಾನ್ ವೆಜ್ ಅಂತಾರೆ, ಅದು ಸ್ವಲ್ಪ ಜನ ತಿನ್ನಲ್ಲ. ನೆಕ್ಸ್ಟು ನೋಡಿ ಈ ಥರ ಎಲ್ಲ ಹಾಕಿ ರೆಡಿಯಾಗಿದೆ. ಆಮೇಲೆ ಉಪ್ಪು ಮತ್ತು ನಿಮ್ಗೆ ಏನೇನು ಮಸಾಲೆ ಬೇಕೋ ಅದು. ಈ ಕಡೆ ಪಾಯಸ ರೆಡಿ ಆಗ್ತಾಯಿದೆ. ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ನೋಡಿ, ನಾನು ಹೇಳ್ದಂಗೆ ಎಲ್ಲ ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪು, ಖಾರ, ಗರಂ ಮಸಾಲ, ಪಲಾವ್ ಪೌಡರ್. ಆ್ಯಂಡ್ ಈ ಕಡೆ ಪಾಯಸ ನೋಡ್ತಾ ಇರ್ಬೋದು, ಹಾಲನ್ನ ಬಿಸಿಗೆ ಇಕ್ಕಿದ್ದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೋಗಿ ಸ್ವಲ್ಪ ಅದು ಬಿಸಿ ಆಗಲಿ, ಅಂದರೆ ಅದ್ರದ್ದು ರುಚಿ ಬಿಟ್ಕೊಳ್ಳಿ. ನೆಕ್ಸ್ಟ್ ರುಬ್ಬಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಮ್ ಮೇಡ್ ಅದು ಹಾಕಿ ಸ್ವಲ್ಪ ನಮ್ಮನೆ ನೀರು ಬಂದಿಲ್ವಲ್ಲ, ಹಂಗಾಗಿ ನೀರು ಹಾಕಿದ್ರೆ ಅವ್ರು ಹಿಡಿತಾರೆ, ನಮ್ಮನೇಲಿ ಹೋಯ್ತಾ ಇರಲಿಲ್ಲ ಹೋಗುತ್ತೆ. ಮತ್ತು ನಿಮ್ಮ ಮನೆ ಕಡೆ ಹೇಗೆ ಹಬ್ಬ ಎಲ್ಲ ಮಾಡ್ತಾರೆ ಅಂತ ಹೇಳ್ತೀರಾ ನಿಮ್ಮ ಅಪ್ಪ ಇರ್ತಾರೆ ಕಮೆಂಟ್ಸಲ್ಲಿ. ಅತ್ತೆ ಅಕ್ಕಿಗೆ ಎಷ್ಟು ಬೇಕೋ ನೀರು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ನೀರು ಹಾಕ್ಕೊಳ್ಳಿ. ನಾನು ಬರೀ 1 ಲೋಟ ಹಾಕ್ಕೊಂಡಿದ್ದೀನಿ ಫಸ್ಟು, ಅದು ಸ್ವಲ್ಪ ಇದಾಗಲಿ ಅಂತ. ನೆಕ್ಸ್ಟ್ ಎಷ್ಟು ಬೇಕು ರೊಟೇಟ್ ಮಾಡಿಬಿಟ್ಟು ಒಂದು ಸ್ವಲ್ಪ, ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋದು. ನಮ್ಮ ಅಮ್ಮ ಹಾಕ್ತಿದ್ದಾರೆ ನೀರು. ನಮ್ಮನೆ ಕಡೆ ಆದರೆ ಜೋರಂತೇನಿಲ್ಲ ಹಬ್ಬ, ನಾರ್ಮಲಾಗಿ ಮಾಡ್ತೀವಿ. ಹಬ್ಬ ಅಂದರೆ ಸ್ವಲ್ಪನಾದರೂ ಇರಬೇಕಲ್ವ ಮನೆಯಲ್ಲಿ. ಹಾಗೆ ಈ ಕಡೆ ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊತಾ ಇದ್ದೀವಿ. ಇದೆಲ್ಲ ಸ್ವಲ್ಪ ಕುದಿ ಬಂದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಕ್ಕಿನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಬೇಕು. ಈ ಕಡೆ ಪಾಯಸ ನೋಡಿ ರೆಡಿ ಆಗ್ತಾಯಿದೆ. ನಾನು ಶಾವಿಗೆ ಮತ್ತು ಸಬ್ಬಕ್ಕಿ ಎರಡೂ ಹಾಕಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕ್ಕೋಬೋದು. ಈ ಕಡೆ ಪಲಾವ್ದು ಕುದಿಯೋಕೆ ರೆಡಿಯಾಗಿದೆ. ಎರಡೂ ಇದ್ರೂ ಚೆನ್ನಾಗಿರುತ್ತೆ. ನಮ್ಮನೇಲಿ ಎರಡೂ ಇತ್ತು ಅಂದರೆ ಎರಡೂ ಹಾಕಿದ್ದೀವಿ. ನಿಮ್ಮ ಇಷ್ಟ, ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು. ನೆಕ್ಸ್ಟ್ ಇವಾಗ ಅಕ್ಕಿ ವಾಶ್ ಮಾಡಿಕೊಂಡಿದ್ದನ್ನ ಅಕ್ಕಿ ಹಾಕ್ಕೊತಾ ಇದ್ದೀವಿ. ಅಕ್ಕಿ ನಾವು ರೆಗ್ಯುಲರಾಗಿ 3 ಲೋಟ
ಹಾಕ್ಕೊತೀವಿ. ನೀವು ಎಷ್ಟು ಬೇಕೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟಿದ್ದಾರೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ಓಕೆ. ನೆಕ್ಸ್ಟ್ ಈ ಕಡೆ ಪಾಯಸಗೆ ಏಲಕ್ಕಿ ಇನ್ನೂ ಹಾಕಬೇಕು. ಏಲಕ್ಕಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫುಲ್ ಈ ಕಡೆ ಅನ್ನ ಹಾಕಾದ್ಮೇಲೆ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬಂದಿರುತ್ತೆ. ಏಲಕ್ಕಿ ಹಾಕ್ತಾಯಿದ್ದೀನಿ ಪಾಯಸಕ್ಕೆ. ಸ್ವಲ್ಪ ಅದು ಗಟ್ಟಿ ಅಂದರೆ ಅಂಟ್ಕೊಬಾರ್ದು ಅಂತ ಸ್ವಲ್ಪ ರೊಟೇಟ್ ಮಾಡಿ ಕುದಿಯಕ್ಕೆ ಬಿಡಬೇಕು. ನೆಕ್ಸ್ಟು ಅನ್ನನ ಸ್ವಲ್ಪ ಕ್ಲೋಸ್ ಮಾಡೋಣ, ಆಮೇಲೆ ಕುಕ್ಕರ್ ಬೇಕಂದ್ರೆ ಕುಕ್ಕರ್ ಮುಚ್ಚೋದು. ಇವಾಗೆಲ್ಲ ಎರಡೂ ರೆಡಿ ಆಗಿದೆ. ಆಫ್ ಮಾಡಿದ್ದೀನಿ, ನೋಡ್ಬೋದು. ಆಫ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಓಪನ್ ಮಾಡಿದ್ದೀನಿ. ಪಲಾವ್ ಇಸ್ ರೆಡಿ. ಹೊಗೆ ನೋಡ್ತಾ ಇರ್ಬೋದು, ಇನ್ನೂ ಬಿಸಿ ಇದೆ. ಈ ಕಡೆ ಪಾಯಸನೂ ರೆಡಿ ಆಗಿದೆ, ತುಪ್ಪ ಎಲ್ಲ ಹಾಕಿ ಬಾಕ್ಸ್ಗೆಲ್ಲನೂ ಹಾಕಿಬಿಟ್ಟಿದ್ದೀನಿ ಆಲ್ರೆಡಿ. ಅಂದರೆ ಅಪ್ಪನಿಗೆ ಕೆಲಸ ಇತ್ತು, ಅಮ್ಮನಿಗೂ ಕೆಲಸ ಇದೆ. ಸೊ ಅಪ್ಪಂಗೆ ಊಟ ತಟ್ಟೆಗೆಲ್ಲ ಹಾರಾಕಿಕ್ಕಿ, ಅಂದರೆ ಸ್ವಲ್ಪ ಬಿಸಿ ಇರುತ್ತಲ್ಲ ತಣ್ಣಗಾಗಲಿ ಅಂತ ಹಾರಾಕಿಕ್ಕಿ ಅಮ್ಮ ಅಲ್ಲಿ ರೆಡಿ ಆಗ್ತಾಯಿದ್ದಾರೆ. ಅರಿಶಿನ ಕುಂಕುಮ ಕೊಟ್ಟರು, ಯಾಕಂದರೆ ವರಮಹಾಲಕ್ಷ್ಮಿ ಅಂದರೆ ಕೊಡಲೇಬೇಕಲ್ವ ಹೆಣ್ಮಕ್ಳಿಗೆ. ನೋಡಿ, ಮಾವಿನ ಎಲೆ ಎಲ್ಲ ಹಾಕಿ ರೆಡಿಯಾಗಿದೆ. ಇವಾಗ ಬನ್ನಿ ದೇವ್ರ ಮನೆ ನೋಡೋಣ. ದೇವ್ರ ಮನೇಲಿ ಆ್ಯಕ್ಚುಲಿ ನಾವು ಫೋಟೋಸ್ ಚೇಂಜ್ ಮಾಡಿದ್ದೀವಿ. ಇಷ್ಟೇ ಸಿಂಪಲಾಗಿ ಮಾಡ್ತೀವಿ ನಾವು. ಕಳ್ಸೋಕ್ಕೆ ರೆಡಿ ಮಾಡಿದ್ದೀವಿ ಸಿಂಪಲಾಗಿ. ಇದು ಫೋಟೋ, ದೊಡ್ಡ ಫೋಟೋನ ಹೊಸ್ದಾಗಿ ಇಕ್ಕಿರೋದು. ನೋಡ್ತಾ ಇರ್ಬೋದು ನಮ್ಮ ದೇವ್ರ ಮನೆ ಹೀಗಿದೆ. ನೆಕ್ಸ್ಟ್ ಮುಂದೆಗಡೆ ರಂಗೋಲಿ ಎಲ್ಲ ನೀವು ನೋಡಿರ್ಬೋದು ಈ ಥರ ಹೊರಗಡೆ. ಹಾಗೆ ಬನ್ನಿ ನೆಕ್ಸ್ಟು ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗೋಣ. ಆರೆಂಜ್ ಗೌನ್ ವಿತ್ ಜ್ಯುವೆಲರಿ ಆ್ಯಂಡ್ ಮೇಕಪ್ ಸ್ಮಾಲ್ ಥಿಂಗ್ಸ್ ಹಾಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.